ಮಿತ್ರರೇ, ಯುದ್ಧದ ಸಮಯದಲ್ಲಿ ನಮ್ಮ ಏರ್ ಬೇಸ್ಗಳು ಶತ್ರುಗಳ ದಾಳಿಗೆ ತುತ್ತಾದರೆ ನಮ್ಮ ಯುದ್ಧ ವಿಮಾನಗಳು ಎಲ್ಲಿ ಲ್ಯಾಂಡ್ ಆಗುತ್ತವೆ? ಅಸ್ಸಾಂನ ಹೈವೇ ಮೇಲೆ ಪ್ರಧಾನಿ ಮೋದಿಯವರು C-130 ವಿಮಾನದಲ್ಲಿ ಇಳಿದಿದ್ದರ ಹಿಂದಿನ ಅಸಲಿ ಸೀಕ್ರೆಟ್ ಏನು? ಮತ್ತು ಚೀನಾದ ಗಡಿಯ ಬಳಿ ಭಾರತ ನಿರ್ಮಿಸುತ್ತಿರುವ ಈ 28 ತುರ್ತು ಲ್ಯಾಂಡಿಂಗ್ ಸೌಲಭ್ಯಗಳು ಡ್ರ್ಯಾಗನ್ ರಾಷ್ಟ್ರಕ್ಕೆ ಹೇಗೆ ಎಚ್ಚರಿಕೆಯ ಗಂಟೆಯಾಗಿವೆ? ಗೆಳೆಯರೇ, ಒಂದು ಸಣ್ಣ ಆದರೆ ಅಷ್ಟೇ ಮುಖ್ಯವಾದ ವಿಷಯ. ನಮ್ಮ ಅಂಕಿ ಅಂಶಗಳ ಪ್ರಕಾರ ವಿಡಿಯೋ ನೋಡುವ ನಿಮ್ಮಲ್ಲಿ ಬಹಳಷ್ಟು ಮಂದಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಒಂದು ಚಾನೆಲ್ನ ಹಿಂದೆ 7 ಜನರ ತಂಡದ ಹಗಲು ರಾತ್ರಿ ಪರಿಶ್ರಮವಿದೆ. ನಮ್ಮ 7 ಕುಟುಂಬಗಳ ಜೀವನದ ಬಂಡಿ ಸಾಗುತ್ತಿರುವುದೇ ನಿಮ್ಮ ಈ ಪ್ರೀತಿ ಮತ್ತು ಬೆಂಬಲದಿಂದ. ನೀವು ನೀಡುವ ಆ 1 ಸೆಕೆಂಡಿನ ಸಬ್ಸ್ಕ್ರೈಬ್ ನಮಗೆ ಕೇವಲ ಸಂಖ್ಯೆಯಲ್ಲ, ಅದು ನಮ್ಮ ಮುಂದಿನ ಹೊಸ ವಿಷಯಗಳ ಸಂಶೋಧನೆಗೆ ಸಿಗುವ ದೊಡ್ಡ ಬೂಸ್ಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಬೆಂಬಲಕ್ಕೆ ನಿಲ್ಲಿ. ಮಿತ್ರರೇ, ನಮಸ್ಕಾರ. ಇವತ್ತು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲು ಸ್ಥಾಪನೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಅಸ್ಸಾಂನ ದಿಬ್ರುಗಢ್ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿರುವ ಭಾರತದ ಮೊದಲ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಅಥವಾ ELF ಅನ್ನು ಉದ್ಘಾಟಿಸಿದ್ದಾರೆ. ಅವರು ಖುದ್ದಾಗಿ C-130 ಸಾರಿಗೆ ವಿಮಾನದ ಮೂಲಕ ಹೈವೇ ಮೇಲೆ ಲ್ಯಾಂಡ್ ಆಗುವ ಮೂಲಕ ಭಾರತದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದ್ದಾರೆ. ನಮಗೆ ಯಾಕೆ ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಸೌಲಭ್ಯ ಬೇಕು? ಇತ್ತೀಚಿನ ಆಪರೇಷನ್ ಸಿಂಧೂರ್ನಲ್ಲಿ ಭಾರತವು ಪಾಕಿಸ್ತಾನದ ಹಲವು ಏರ್ಬೇಸ್ಗಳನ್ನು ನಾಶಪಡಿಸಿದ್ದನ್ನು ನಾವು ನೋಡಿದ್ದೇವೆ. ಒಂದು ವೇಳೆ ಭವಿಷ್ಯದಲ್ಲಿ ಚೀನಾ ಅಥವಾ ಪಾಕಿಸ್ತಾನವು ಭಾರತದ ಪ್ರಮುಖ ಏರ್ಬೇಸ್ಗಳ ಮೇಲೆ ದಾಳಿ ಮಾಡಿದರೆ ನಮ್ಮ ಸುಖೋಯ್ 30 ಮತ್ತು ರಫೇಲ್ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗಲು ಅಥವಾ ಲ್ಯಾಂಡ್ ಆಗಲು ಈ ಹೈವೇಗಳೇ ರನ್ವೇಗಳಾಗಿ ಕೆಲಸ ಮಾಡುತ್ತವೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶವೆಂದರೆ ಮಿತ್ರರೇ, ಚೀನಾ ತನ್ನ ಗಡಿಭಾಗದಲ್ಲಿ ದಶಕಗಳ ಹಿಂದೆಯೇ ಇಂತಹ ಡ್ಯೂವಲ್ ಯೂಸ್ ಅಂದರೆ ಸಾಮಾನ್ಯ ನಾಗರಿಕ ಸಂಚಾರಕ್ಕೆ ಬಳಸುವ ಹೈವೇಗಳನ್ನು ಕೇವಲ ಕೆಲವೇ ಗಂಟೆಗಳಲ್ಲಿ ಯುದ್ಧ ವಿಮಾನಗಳ ರನ್ವೇಗಳಾಗಿ ಪರಿವರ್ತಿಸುವ ತಂತ್ರಜ್ಞಾನ ಅವರ ಬಳಿ ಇತ್ತು. ಭಾರತವು ಈಗ ಚೀನಾಕ್ಕೆ ಅದೇ ಭಾಷೆಯಲ್ಲಿ ಉತ್ತರ ನೀಡುತ್ತಿದೆ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಗಡಿಭಾಗಗಳಲ್ಲಿ ಇಂತಹ 5 ಸೌಲಭ್ಯಗಳನ್ನು ನಿರ್ಮಿಸುತ್ತಿರುವುದು ಚೀನಾದ ಮಿಲಿಟರಿ ಯೋಜನಕರಲ್ಲಿ ನಡುಕ ಹುಟ್ಟಿಸಿದೆ. ಏಕೆಂದರೆ ಯುದ್ಧದ ಸಂದರ್ಭದಲ್ಲಿ ಒಂದು ಏರ್ಬೇಸ್ ನಾಶವಾದರೂ ನಮ್ಮ ವಾಯುಪಡೆಯು ಹತ್ತಿರದ ಹೈವೇಯಿಂದಲೇ ಮರುದಾಳಿ ನಡೆಸುವ ಸಾಮರ್ಥ್ಯವನ್ನು ಇದು ನೀಡುತ್ತದೆ. ಅಷ್ಟೇ ಅಲ್ಲ, ಈ ಎಮರ್ಜೆನ್ಸಿ ಲ್ಯಾಂಡಿಂಗ್ ಸೌಲಭ್ಯಗಳು ಕೇವಲ ವಿಮಾನಗಳನ್ನು ಇಳಿಸಲು ಮಾತ್ರವಲ್ಲ, ಶತ್ರುಗಳ ಕಣ್ಣು ತಪ್ಪಿಸಿ ನಮ್ಮ ಯುದ್ಧ ವಿಮಾನಗಳನ್ನು ಮರೆಮಾಡಿಸಲು ಮತ್ತು ತ್ವರಿತವಾಗಿ ಇಂಧನ ಮರುಪೂರಣ ಮಾಡಲು ಸಹಾಯ ಮಾಡುತ್ತವೆ. ಜಿಯೋ ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡುವುದಾದರೆ, ಈಶಾನ್ಯ ಭಾರತದ 7 ರಾಜ್ಯಗಳನ್ನು ಭಾರತದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸುವ ಚಿಕೆನ್ ನೆಕ್ ಕಾರಿಡಾರ್ ಮೇಲೆ ಚೀನಾ ಕಣ್ಣಿಟ್ಟಿದೆ. ಇಂತಹ ಸಮಯದಲ್ಲಿ ಅಸ್ಸಾಂನಲ್ಲಿ ಇಷ್ಟು ಬಲಿಷ್ಠವಾದ ವಾಯುಪಡೆಯ ಬ್ಯಾಕಪ್ ಸೌಲಭ್ಯವಿರುವುದು ಭಾರತದ ಸಾರ್ವಭೌಮತ್ವವನ್ನು ಕಾಪಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ. ಇದು ಕೇವಲ ರಸ್ತೆಯಲ್ಲ, ಇದು ಭಾರತದ ರಕ್ಷಣಾ ಗೋಡೆಯ ಹೊಸ ಅಡಿಪಾಯ. ಅಸ್ಸಾಂನ ಮೋರಾನ್ನಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 4.2 ಕಿಲೋಮೀಟರ್ ಉದ್ದದ ಲ್ಯಾಂಡಿಂಗ್ ಸ್ಟ್ರಿಪ್ ಅನ್ನು ನಿರ್ಮಿಸಲಾಗಿದೆ. ಭಾರತ ಸರ್ಕಾರವು ದೇಶಾದ್ಯಂತ ಇಂತಹ 28 ಸೌಲಭ್ಯಗಳನ್ನು ನಿರ್ಮಿಸಲು ಉದ್ದೇಶಿಸಿದೆ. ಇದರಲ್ಲಿ ಅಸ್ಸಾಂನಲ್ಲಿ ಅತಿ ಹೆಚ್ಚು ಅಂದರೆ 5 ಸೌಲಭ್ಯಗಳು, ಪಶ್ಚಿಮ ಬಂಗಾಳದಲ್ಲಿ 4 ಸೌಲಭ್ಯಗಳು ಮತ್ತು ರಾಜಸ್ಥಾನದಲ್ಲಿ 3 ಸೌಲಭ್ಯಗಳನ್ನು ನಿರ್ಮಿಸುತ್ತಿದ್ದಾರೆ. ಇದು ಚೀನಾದ ಗಡಿಯುದ್ದಕ್ಕೂ ಭಾರತದ ರಕ್ಷಣಾ ಗೋಡೆಯನ್ನು ಬಲಪಡಿಸುವ ಮಾಸ್ಟರ್ ಪ್ಲಾನ್. ಚೀನಾವು ಇಂತಹ ಹೈವೇ ಸ್ಟ್ರಿಪ್ಗಳನ್ನು 12 ವರ್ಷಗಳ ಹಿಂದೆಯೇ ಸಿದ್ಧಪಡಿಸಿಟ್ಟುಕೊಂಡಿತ್ತು. ಭಾರತವು ಈಗ ಕಾರ್ಯಪ್ರವೃತ್ತವಾಗಿದ್ದರೂ ಇದು ಚೀನಾಕ್ಕೆ ನೀಡಿದ ಪ್ರಬಲ ತಿರುಗೇಟು. ಈ ಹೈವೇಗಳು ಕೇವಲ ಯುದ್ಧದ ಸಮಯದಲ್ಲಿ ಮಾತ್ರವಲ್ಲ, ಪ್ರಕೃತಿ ವಿಕೋಪದಂತಹ ಸಂದರ್ಭಗಳಿಗೂ ರಕ್ಷಣಾ ಕಾರ್ಯಗಳಿಗೆ ಅತ್ಯಂತ ಉಪಯುಕ್ತವಾಗಲಿವೆ. ಮುಂಬರುವ ದಿನಗಳಲ್ಲಿ ಬಿಹಾರ, ಉತ್ತರ ಪ್ರದೇಶ ಮತ್ತು ಲಡಾಖ್ ಪ್ರಾಂತ್ಯಗಳಲ್ಲೂ ಇಂತಹ ಬಲಿಷ್ಠ ರನ್ವೇಗಳು ಸಿದ್ಧವಾಗಲಿವೆ. ನೆನಪಿರಿ ಮಿತ್ರರೇ, ಒಂದು ದೇಶದ ಶಕ್ತಿ ಅಡಗಿರುವುದು ಅದರ ಮೂಲ ಸೌಕರ್ಯದಲ್ಲಿ. ಅಸ್ಸಾಂನ ಈ ಹೆಜ್ಜೆ ಈಶಾನ್ಯ ಭಾರತದ ಭದ್ರತೆಗೆ ಮೈಲಿಗಲ್ಲಾಗಲಿದೆ. ಭಾರತದ ಈ ಸಿದ್ಧತೆಯ ಬಗ್ಗೆ ನಿಮಗೇನನ್ನಿಸುತ್ತದೆ? ಚೀನಾದ ಆಕ್ರಮಣಕಾರಿ ನೀತಿಗೆ ಇದು ಸರಿಯಾದ ಉತ್ತರವಲ್ಲವೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ರಕ್ಷಣಾ ವಲಯದ ಇಂತಹ ಆಳದ ಮಾಹಿತಿಗಾಗಿ ತಪ್ಪದೆ ನೀತಿ ಡಿಕೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.